ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಏನು ಮಾತಾಡಬೇಕು ಅನ್ನೋದಕ್ಕೆ ಅವರು ಪ್ರಾಬ್ಲಿ ಒಳ್ಳೆ ಫೌಂಡೇಶನ್ ಹಾಕೋರು. ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತಾ, ನಾನು ಟೀಚರ್ ಅಲ್ಲ, ಸೊ ನಾನು ಪಾಠ ಮಾಡಲ್ಲ. ನಿಮಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸ್? ಗುಡ್ ನ್ಯೂಸ್ ಅಲ್ಲ? ಹೌದು, ಗುಡ್ ನ್ಯೂಸ್. ಯಾವಾಗಲೂ ಪಾಠ ಕೇಳ್ತಾ ಇರ್ತೀರಾ, ಟೆಕ್ಸ್ಟ್ ಬುಕ್ಕಲ್ಲಿರೋದು ಓದ್ತಾ ಇರ್ತೀರಾ. ಸೊ ನಾನು ಟೀಚರ್ ಅಲ್ಲ. ದಟ್ ಇಸ್ ದಿ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏಕೆ? ಒಂದು ನಾವು ತಿಳ್ಕೋಬೇಕು, ಜೀವನದಲ್ಲಿ ನಮಗೆ ಯಾರು ಏನು ಕಲಿಸಿದ್ರು ಅವ್ರು ನಮಗೆ ಟೀಚರ್ ಅಲ್ವಾ? ಅಂದರೆ ನಾನು ನಿಮ್ಮ ಸ್ಕೂಲ್ ಟೀಚರ್ ಅಲ್ಲ ಅಂದೆ. ಕೆಲವೊಂದು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಕಲಿಯೋದು ಇದು ತುಂಬ ಇರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಕಲಿಯೋದು ನೀವು ತುಂಬ ಇರುತ್ತೆ. ಸೈನ್ಸ್ ಓದ್ತೀರಾ, ಮ್ಯಾಥ್ಸ್ ಓದ್ತೀರಾ, ಕನ್ನಡ ಓದ್ತೀರಾ, ಇಂಗ್ಲೀಷ್ ಓದ್ತೀರಾ. ಕೆಲವೊಂದು ನಾವು ನೋಡಿ ಕಲಿಯೋದು ಅಲ್ವಾ? ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೆ ಏನು? ಯಾರಾದ್ರು ಹೇಳ್ತೀರಾ? ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೆ ಏನು? ಕಮ್ಯುನಿಕೇಷನ್ ಅಂದ್ರೆ ಏನು? ನಾವು ಒಬ್ಬರ ಹತ್ರ ಏನು, ಹೇಗೆ, ಯಾವಾಗ ಮಾತಾಡಬೇಕು ಅನ್ನೋದು ಕಮ್ಯುನಿಕೇಷನ್ ಸ್ಕಿಲ್. ಯಾರಿಗಾರು ಗೊತ್ತಾ ಕಮ್ಯುನಿಕೇಷನ್ ಸ್ಕಿಲ್ ಅಂದ್ರೆ? ಕಮ್ಯುನಿಕೇಷನ್ ಅಂದರೆ ಗೊತ್ತಿಲ್ವಾ? ಓಕೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಅದೇ, ನಾವು ಯಾರ ಹತ್ರ ಯಾವಾಗ ಹೇಗೆ ಮಾತಾಡಬೇಕು ಅನ್ನೋದನ್ನು ನಾವು ಹೇಗೆ ನಮ್ಮ ಲೈಫಲ್ಲಿ ಅಳವಡಿಸ್ಬೇಕು ಅದನ್ನು ಕಮ್ಯುನಿಕೇಷನ್. ಗುಡ್ ಕಮ್ಯುನಿಕೇಷನ್ ಇದ್ದರೆ ಜಾಸ್ತಿ ಜನರ ಹತ್ರ ಮಾತಾಡೋದು. ಬ್ಯಾಡ್ ಕಮ್ಯುನಿಕೇಷನ್ ಇದ್ದರೆ ಕಡಿಮೆ ಜನರ ಹತ್ರ ಮಾತಾಡೋದು ಅಲ್ವಾ? ಕಮ್ಯುನಿಕೇಷನಲ್ಲಿ ಇವತ್ತು ನಾವು ತಿಳ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದು ಸೋಷಿಯಲ್ ಬಿಹೇವಿಯರ್ ಅಂತ. ಸೋಷಿಯಲ್ ಬಿಹೇವಿಯರ್ ಅಂದರೆ ಸಮಾಜದಲ್ಲಿ ನಮ್ಮ ದಿನನಿತ್ಯ ಲೈಫಲ್ಲಿ ನಾವು ಹೇಗೆ ಬಿಹೇವ್ ಮಾಡಬೇಕು ನಮಗೆಲ್ಲ ಗೊತ್ತು ಅಲ್ವಾ? ಸೊ ನಾನು ಕೆಲವೊಂದು ಪಾಯಿಂಟ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್, ಹೌ ಟು ಬಿಹೇವ್ ವಿತ್ ಫ್ರೆಂಡ್ಸ್. ಯಾರಾದ್ರೂ ಹೇಳ್ತೀರಾ ಹೌ ಟು ಬಿಹೇವ್ ವಿತ್ ಫ್ರೆಂಡ್ಸ್? ಫ್ರೆಂಡ್ಸ್ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು? ಯಾರಿಗಾದ್ರೂ ಗೊತ್ತಾ? ಹೇಳಿ, ಮೈಕ್ ಬೇಕಾ? ಹಂಗೆ ಹೇಳಿ. ಏನಮ್ಮ? ಹ್ಯಾಪಿಯಾಗಿರ್ಬೋದು. ಫ್ರೆಂಡ್ಸ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ. ಹ್ಯಾಪಿಯಾಗಿ ಬಿಹೇವ್ ಮಾಡಬೇಕು, ಹ್ಯಾಪಿಯಾಗಿ ಬಿಹೇವ್ ಮಾಡಬೇಕು. ಮತ್ತೆ ಬ್ಯಾಡ್ ವರ್ಡ್ಸ್ ಮಾತಾಡಬಾರ್ದು. ಫ್ರೆಂಡ್ಸ್ ಹತ್ರ ಮಾತಾಡೋದೇ ಅದು ಕಣ. ನಿಜ ಇಲ್ವಾ? ನನಗೆ ಗೊತ್ತಿಲ್ಲಪ್ಪ, ನೀನೇನು ಹೇಳ್ತೀಯಾ? ಹೇಳಮ್ಮ. ಮಾತಾಡಿ. This should be communication class. So here the solution is for you to improve their skills. ನಾವು ಕಮ್ಯುನಿಕೇಷನ್ ಕಲಿಯೋಕ್ಕೆ ಕೂತಿರೋದು ಅಲ್ವಾ? ಅರ್ಧ ಗಂಟೆ ಮಾತಾಡೋದು ಕಮ್ಯುನಿಕೇಷನ್ ಬಗ್ಗೆ. ಕಮ್ಯುನಿಕೇಷನ್ ಅಂದರೆ ಮಾತಾಡೋದು. ಫ್ರೆಂಡ್ಸ್ ಹತ್ರ ಏನು ಮಾತಾಡಬೇಕು ಹೇಳಿ. ಸ್ಟೇ ಹ್ಯಾಪಿ. ಹೆಂಗೆ ಬೇಕು ಹಂಗೆ ಮಾತಾಡೋದು ಯಾರ ಹತ್ರ? ಫ್ರೆಂಡ್ಸ್ ಹತ್ರ ಅಲ್ವಾ? ನಮಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಈಗ ನಿನಗೆ ನಿಮ್ಮ ಫ್ರೆಂಡ್ ಹತ್ರ ಹೆಂಗೆ ಮಾತಾಡ್ಬೇಕಂತ ಹೇಳ್ಕೊಡ್ಬೇಕಮ್ಮ? ಬೇಕಾಗಿಲ್ಲ. ಬರ್ತೀರಾ ಸ್ಕೂಲಿಗೆ, ಜಾಯಿನ್ ಆಗ್ತೀರಾ, ಯಾರನ್ನ ಫ್ರೆಂಡ್ ಮಾಡ್ಕೋತೀರಾ, ಅವ್ರ ಹತ್ರ ನಾರ್ಮಲ್ ಆಗಿ ಮಾತಾಡ್ತೀರಲ್ವಾ? ಫ್ರೀಯಾಗಿ ಮಾತಾಡ್ತೀರಾ, ಓಪನ್ ಆಗಿ ಮಾತಾಡ್ತೀರಾ, ರೈಟ್? ಫ್ರೆಂಡ್ಸ್ ಹತ್ರ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ನಮ್ಗೆ ಯಾವುದು ಮ್ಯಾನ್ಯುವಲ್ ಇಲ್ಲ, ಯಾವುದು ಬುಕ್ಕಲ್ಲಿ ಬರ್ದಿಲ್ಲ. ಈಗ ದಿನ ಬೆಳಿಗ್ಗೆ ಏನಪ್ಪ ನೀನು ದಿನ ಬೆಳಿಗ್ಗೆ ಎದ್ದೇಳಕ್ಕೆ ಮುಂಚೆ ಫ್ರೆಂಡ್ಸ್ ಹತ್ರ ಹೆಂಗೆ ಮಾತಾಡ್ಬೇಕಂತ ಬುಕ್ಕಲ್ಲಿ ಏನಾದ್ರು ಓದ್ಕೊಂಡು ಬರ್ತೀರಾ? ಇಲ್ಲ ಅಲ್ವಾ? ಸಿ ದಟ್ ಇಸ್ ಕಮ್ಯುನಿಕೇಷನ್. ಯಾಕೆ ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ನಾವು
ಏನು ಬರ್ಕೊಂಬರಲ್ಲ, ಏನು ಓದ್ಕೊಂಬರಲ್ಲ ಅಥವಾ ಯಾರು ಹೇಳಬೇಕಿಲ್ಲ ಅಂದರೆ ನಮಗೆ ಗೊತ್ತು ಅಲ್ವಾ. ಈಗ ಒಂದು ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಅವರ ಅಜ್ಜಿ ತೀರೋಗಿದ್ದಾರೆ ನಿನ್ನೆ, ಆಯಿತಾ. ಇವತ್ತು ಅವನು ಸ್ಕೂಲಿಗೆ ಬಂದಿದ್ದಾನೆ. ಅವನ್ನ ನೋಡಿದ ತಕ್ಷಣ ನೀವು ಹೆಂಗೆ ಮಾತಾಡ್ತೀರಾ? ಬಾರ ಹೋಗೋಣ ಕ್ರಿಕೆಟ್ ಆಡೋಣ ಅಂತೀರಾ? ಏನಂತೀರಾ? ಯೋ ಪಾಪ ನಿಮ್ಮ ಅಜ್ಜಿ ಹೋಗ್ಬಿಟ್ರಾ? ಇಲ್ಲ ಓಲಿ ಬಿಡ, 80 ಆಗಿತ್ತಂತೆ ನಿಮ್ಮ ಅಜ್ಜಿಗೆ ಹೇಳ್ತೀರಾ? ಫ್ರೆಂಡ್ಸ್ ಹತ್ರ ನಮಗೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಫ್ರೆಂಡ್ ಹತ್ರ ಮಾತಾಡೋಕ್ಕೆ ನಮಗೇನು ಭಯ ಇಲ್ಲ. ಅವಶ್ಯನೂ ಮಾಡ್ತೀವಿ ಇನ್ನೊಂದ್ಸರಿ, ಏನು ಮಗ ನಿಮ್ಮ ಅಜ್ಜಿ ಹೋಗ್ಬಿಟ್ರಂತೆ ಹಾಂ ಹೆಂಗೋದ್ರು ಹೋಲಿ ಬಿಡು, ಬೇಲೋಗಿ ನಿಮ್ಮ ತಾತನ ಜೊತೆ ಆಟ ಆಡ್ಕತ್ತಾರೆ ಹಾಂ ಅಲ್ವಾ. ಯಾಕೆ ನಾನು ಇದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, ಫ್ರೆಂಡ್ ಹತ್ರ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಥವಾ ಫ್ರೆಂಡ್ ಹತ್ರ ಮಾತಾಡೋಕ್ಕೆ ಯಾರು ಏನು ಕೇಳ್ಕೊಡ್ಬೇಕಿಲ್ಲ. ಬಟ್ ನಮಗೆ ಗೊತ್ತು, ಇವತ್ತು ಅವನು ಫ್ರೆಂಡ್ ಬೇಜಾರಲ್ಲಿದ್ದಾನೆ ಅಂದರೆ ಅವನ ಹತ್ರ ಒಂಚೂರು ಚೆನ್ನಾಗಿ ಮಾತಾಡಬೇಕು, ಅವನಿಗೆ ಸಮಾಧಾನ ಮಾಡಬೇಕು ಅಲ್ವಾ. ಫ್ರೆಂಡ್ಸ್ ಹತ್ರ ಮಾತಾಡಬೇಕು ಅಂದರೆ ಅವನಿಗೆ ಏನು ಬೇಕು ಅದನ್ನು ಮಾತಾಡಬೇಕು, ನಮಗೇನು ಬೇಕು ಅದನ್ನು ಮಾತಾಡಬೇಕು ಅನ್ನೋದು ನಮಗೆ ಗೊತ್ತು. ಫ್ರೆಂಡ್ಸ್ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ನಮ್ಗೆ ಯಾವುದು ಬೌಂಡ್ರಿ ಇಲ್ಲ, ಯಾರು ಹೇಳ್ಕೊಡಲ್ಲ ಅಲ್ವಾ. ಕರೆಕ್ಟಾ? ಸೊ ಫ್ರೆಂಡ್ಸ್ ಹತ್ರ ಇನ್ಮೇಲೆ ಬಿಹೇವ್ ಮಾಡಬೇಕು ಅಂತ ಯಾರು ಇವತ್ತು ಬಂದು ಸುನೀಲ್ ಸರ್ ಹೇಳಿದ್ರು ಅಂತ ನಾಳೆ ಕೈ ಕಟ್ಕೊಂಡು ಫ್ರೆಂಡ್ ಹತ್ರ ಏನೋ ಗೋಲಿ ಆಡೋಣ, ಏನೇ ಕುಂಟೆ ಬೆಲೆ ಆಡೋಣ ಅಂತ ಏನು ಕೇಳೋದೇನು ಬೇಕಿಲ್ಲ. ಫ್ರೆಂಡ್ಸ್ ಹತ್ರ ನಾರ್ಮಲಾಗೆ ಕಮ್ಯುನಿಕೇಟ್ ಮಾಡಿ. ನಾನು ಫ್ರೆಂಡ್ಸ್ ಯಾಕೆ ಎಕ್ಸಾಂಪಲ್ ತೊಗೊಂಡೆ ಫಸ್ಟು ಅಂದರೆ, ಯಾವುದೇ ಒಂದು ಟಾಪಿಕ್ ನಾವು ಕಲಿತಿರೋದು ನಮಗೆ ಈಸಿಯಾಗಿ ಯಾವುದು ಗೊತ್ತೋ ಅದರಿಂದ ಕಲಿಬೇಕು ಅಲ್ವಾ. ಫ್ರೆಂಡ್ಸ್ ಹತ್ರ ಮಾತಾಡೋದಂತಿದ್ದಾಗೆ ಇಲ್ಲಿರೋರು ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಫ್ರೆಂಡ್ಸ್ ಇದ್ರೆ ಇಲ್ಲೋ ಹೋಗ್ಲಿ. ಯಾರಿಗೆ ಫ್ರೆಂಡ್ಸ್ ಇಲ್ಲಮ್ಮ? ಅಲ್ಲಿ ಲಾಸ್ಟಲ್ಲಿ ಕೂತಿರೋದು ಫ್ರೆಂಡ್ ಇಲ್ಲ ಅನ್ಸುತ್ತೆ. ನಿನ್ನ ಹೆಸರೇನು? ಅಹಮದ್. ಯಾಕೆ तुम्हें ಫ್ರೆಂಡ್ नहीं है सर? ನೀನೊಬ್ಬನೇ ಸಪ್ರೇಟಾಗಿ ಕೂತಿದ್ದಲ್ಲ ಅಂತ ಕೇಳಿದೆ. ಯಾಕೆ ಹೇಳಿದೆ ಅಂದರೆ, ಫ್ರೆಂಡ್ಸ್ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಯಾರು ನಮಗೆ ಹೇಳ್ಕೊಡಲ್ಲ ಅಲ್ವಾ. ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ಗೆ ಬರೋಣ, ಹೌ ಟು ಬಿಹೇವ್ ವಿತ್ ಪೇರೆಂಟ್ಸ್. ಯಾರಾದರೂ ಹೇಳ್ತೀರಾ ಹೌ ಟು ಬಿಹೇವ್ ವಿತ್ ಪೇರೆಂಟ್ಸ್? ಯಾರು ಬಿಹೇವ್ ಮಾಡಲ್ಲ ಸರಿಯಾಗಿ, ಬಟ್ ಹೌ ಟು ಬಿಹೇವ್ ವಿತ್ ಪೇರೆಂಟ್ಸ್ ಒಂದು ಐಡಿಯಾ ಇರುತ್ತೆ. ಯಾರು ಹೇಳ್ತೀರಪ್ಪ ಹೌ ಟು ಬಿಹೇವ್ ವಿತ್ ಪೇರೆಂಟ್ಸ್? ಹೇಳಮ್ಮ. ಅಚ್ಚು ಕನ್ನಡದಲ್ಲಿ ಹೇಳಬೇಕು ಅಂದರೆ, ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ಹೇಗೆ ವರ್ತಿಸಬೇಕು ಅಂತ ಹೇಳು. ಇನ್ನು ನಿಮ್ಮ ಅಪ್ಪ ಅಮ್ಮ ಬೈಬೇಕು, ಹೇಳ್ತೀನಿ ಇನ್ನು ನಮ್ಮ ಅಪ್ಪ ಅಮ್ಮ ಹೊಡಿಬೇಕು. ಅಮ್ಮನ ಜೊತೆ ಚೆನ್ನಾಗಿ ಮಾತಾಡ್ಬೇಕು, ಚೆನ್ನಾಗಿ ಖುಷಿಯಾಗಿ ಮಾತಾಡಿದ್ರೆ ಅವರು ನಮ್ಮ ಜೊತೆ ಖುಷಿಯಾಗಿ ಎಕ್ಸ್ಪೆಕ್ಟ್ ಕೊಡಬೇಕು. ಮಾತಾಡಬೇಕು. ನಮ್ಮಮ್ಮ ನನಗೆ ಇಷ್ಟ ಇಲ್ಲದೆ ಇರೋ ತಿಂಡಿ ಮಾಡಿದ್ರೆ ಪ್ಲೇಟ್ ಎತ್ತು ಬಿಸಾಕಬೇಕು. ಬರೋವಾಗ ಸ್ಪೀಕರು ಮೈಕ್ ತಗೊಂಡೋಗ ತಗೊಂಡಂತಿದ್ದಂಗೆ ಇಲ್ಲೇ ಇಟ್ಬಿಟ್ಟು. ತಿಂಡಿ ಯಾವ ತಿಂಡಿ ಇಷ್ಟ ಇಲ್ಲ? ಸ್ಪೀಕರ್ ಮೈಕ್ ತಗೊಂಡು ಬರ್ತೀನಿ. ಉಪ್ಪಿಟ್ಟು ಹಾಂ, ಅಮ್ಮ ಉಪ್ಪಿಟ್ಟು ಮಾಡಿದ್ರೆ ನನಗೆ ಬೇಡ ಅಂತ ಹೇಳಬೇಕು. ಅಮ್ಮ ಹೊಡ್ಕೊಳ್ತೀನಿ. ನಮ್ಮ ಹುಡುಗ ಹೇಳ್ತಾನಂತೀರಪ್ಪ, ಹೆಂಗೆ ಬಿಹೇವ್ ಮಾಡ್ಬೇಕಪ್ಪ? ಗೌರವಿಸ್ಬೇಕು ಸರ್, ಗೌರವಿಸ್ಬೇಕು ಸರ್. ಹಿಂಗೆ ಗೌರವಿಸ್ಬೇಕು? ದಿನ ಶಾಲು ಹಾರ ಹಾಕ್ಬೇಕಾ? ಹೇಳಿ ಹೆಂಗೆ ಕಾಲು ಹೋಗ್ಬೇಕು ಸರ್. ಕಾಲಿಗೆ ನಮಸ್ಕಾರ ದಿನ ಮಾಡ್ತೀನಿ.
ಯುಗಾದಿಗೆ ಒಂದ್ಸರಿ, ದೀಪಾವಳಿಗೆ ಒಂದ್ಸರಿ. ಅದು ಅವ್ರು ಹೇಳಿದ್ರೆ ಆಡ್ತೀಯಲ್ವ ಗೊತ್ತು ಮತ್ತೆ ಈ ಹುಡುಗಿ ಮೈಕ್ ತಗೊಂಡೋದ್ರೆ ಅರ್ಸ್ತಾಳಪ್ಪ. ನೋ ಸರ್, ನೋ ಸರ್. ಏನೋ ಸರ್ ನಾನು ನಾವು ಅಪ್ಪ ನೆಕ್ಸ್ಟ್ ಡೇ ಹೋಗಲ್ಲ ಸರ್. ಹಾಂ ಸಾಕು ಸಾಕು. ಇಲ್ಲಿ ನಾನು ಮಾತಾಡಕ್ಕೆ ನನ್ನ ಕರೆಸಿದ್ದಾರೆ, ನೀವೆಲ್ಲ ಮಾತಾಡ್ಬೇಕಾರಲ್ಲ. ಅಪ್ಪ ಅಮ್ಮನ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು ಅಂದರೆ ಅಷ್ಟು ಇಂಪಾರ್ಟೆಂಟ್. ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡಬೇಕು, ಎಸ್ ಸರ್. ಗೌರವ ಕೊಡಬೇಕು. ಯಾಕೆ ಗೌರವ ಕೊಡಬೇಕು? ಅವ್ರು ಸರ್ ಮುಚ್ಕೊಂಡಿರೋ ನೋಡೋಣ ಬಾಲ್ ಯಾರಿಗೋಸ್ಕರ ಅವರು ಫೀಸ್ ಕಟ್ತಾ ಇರೋದು? ನಮಗೆ ಅಪ್ಪ ಅಮ್ಮನ ಖುಷಿಯಾಗಿ ಇಟ್ಟರೆ ಯಾರು ಖುಷಿಯಾಗಿರ್ತಾರೆ? ಸರ್ ನಾವೇ ಸರ್. ವೆರಿ ಗುಡ್. ಸೊ ನಾವು ಅಪ್ಪ ಅಮ್ಮನ ಹತ್ರ ಬಹುಶಃ ಸುಮಾರು ಸರಿ ಬಿಹೇವ್ ಮಾಡಲ್ಲ ಚೆನ್ನಾಗಿ. ಒಂಚೂರಲ್ಲಿ ನೀರು ತಗೊಂಬ ಅಂದರೆ ವಾಗಮ್ಮ, ಇವಾಗೇನು ಸ್ಕೂಲಿಂದ ಬಂದಿದ್ದೀನಿ ಅಲ್ವಾ? ಎಲ್ಲ ಹೋಗ ಹಿಂದಿನ ಒಂದು 4 kg ರವೆ ತಗೊಂಬ, ಹೋಗಮ್ಮ ನೀನೇ ತಗೊಂಬ. ನನ್ನ ಫ್ರೆಂಡ್ ಬಂದಲ್ಲಿ ಗೋಲಿ ಆಡಬೇಕು. ನೋಡಮ್ಮ ಸೊಪ್ಪಿನ ಸಾರು ಮಾಡಿ, ದಿನ ಸೊಪ್ಪಿನ ಸಾರು ಮಾಡಿರ್ತೇ ಕಣಮ್ಮ, ನಾನು ತಿನ್ನಲ್ಲ. ತಿನ್ನೋದು ಮಾಡು ನಾವು ಇದೆಲ್ಲ ಮಾಡ್ತಿರ್ತಾರೆ. ಒಂದಲ್ಲ ಒಂದು ದಿವಸ ಮಾಡಿರ್ತೀರ 100%. ಅದು ಸಹಜನೇ, ಬಟ್ ಅದನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು. ನಾವು ಅಪ್ಪ ಅಮ್ಮನ ಅರ್ಥ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ತಾರೆ. ಕರೆಕ್ಟಾ ಅಲ್ವಾ? ಅಪ್ಪ ಅಮ್ಮನ ಜೊತೆ ಬಿಹೇವ್ ಮಾಡೋದು ನಮಗೆ ಭಾಳ ಇಂಪಾರ್ಟೆಂಟ್. ಮಾಚೋ 10 ನಿಮಿಷ ಆಗೋಯ್ತು. ಮರ್ಯಾದೆ ಕೊಡಬೇಕು ಅವರಿಗೆ. ಏನೋ ಒಂದೊಂದು ದಿವಸ ಚೆನ್ನಾಗಿ ಮಾಡದೇ ಇರ್ಬೋದು. ಈಗ ನೀವು ಎಲ್ಲ ಟೆಸ್ಟಲ್ಲೂ 100% ತೆಗಿಯೋಕ್ಕಾಗತ್ತಾ? ಮಜಾ ಬ್ಯಾನ್ ಸೆಟ್ ಒಂದು ದಿವಸ ಅಮ್ಮ ಹಾಕೋ ದೋಸೆ ಹಾಕೋಗ್ಬೋದು. ಜನರ ಜಿಲ್ಲೆ ಹಾ? ಸಣ್ಣ ಮನೆಯ ಒಂದು ದಿವಸ ಮಮ್ಮಿ ಉಪ್ಪಿಟ್ಟಿಗೆ ಉಪ್ಪು ಹಾಕದೆ ಮಾಡ್ಕೋಬೋದು. ಒಂದು ದಿವಸ ನಿಮಗೆ 4 ಚಪಾತಿ ಬೇಕಿರ್ಬೋದು, 2 ಆಗ್ಬೋದಲ್ಲ, ಹಿಟ್ಟಿಂದ ಇರ್ಬೋದು. ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಕಮ್ಯುನಿಕೇಷನ್ನು ನಮ್ಮ ಮನೆಯಲ್ಲಿ, ನಮ್ಮ ಸುತ್ತಮುತ್ತ, ನಮ್ಮ ಸೋಷಿಯಲ್ ಬಿಹೇವಿಯರ್ ಚೆನ್ನಾಗಿದ್ದರೆ ಬೇರೆಯವ್ರ ಜೊತೆ ಬಿಹೇವ್ ಮಾಡೋದು ಈಸಿ ಅಲ್ವಾ? ಹಾಂ, ಈಗ ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ? ದೇವಸ್ಥಾನದಲ್ಲಿ ಪ್ರಸಾದ ಅಂತ, ಅನ್ನದಾನ ಅಂತ ಮಾಡ್ತಾರೆ. ಸರ್ ಅದ್ರಲ್ಲಿ ಯಾರಾದ್ರೂ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳ್ತೀರಾ? ಸರ್ ಹೇಳಿದ್ರೆ ದೇವರು ಶಾಪ ಕೊಡ್ತಾನೆ ಅಲ್ವಾ? ಅಲ್ಲಿ ನಾವು ಯಾಕೆ ಬಿಹೇವ್ ಮಾಡ್ತೀವಿ? ಯಾಕೆ ಅಂದರೆ ಅದು ಪ್ರಸಾದ, ಅದು ನಮ್ಗೆ ಹಂಗೆ ಹೇಳ್ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿರೋದು, ದೇವ್ರ ಮನೆ, ದೇವ್ರ ಇದಕ್ಕೆ ಹೋದಾಗ ಅನ್ನದಾನ ಅನ್ನೋ ಸಂದರ್ಭಣೆಯಲ್ಲಿ ನಾವು ತುಂಬ ಇದಾಗಿ ಭಯ ಭಕ್ತಿಗಳಿಂದ ಕೂತ್ಕೊಂಡು ತಿನ್ನಬೇಕು ಅಂತ ಅಲ್ವಾ? ನಾವು ಎಲ್ಲೇ ಇದ್ರೂ ಅನ್ನಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡಬೇಕು ಅಲ್ವಾ? ಯಾರಿಗಾರ ಬೋರ್ ಆಗ್ತಾ ಇದೆಯಪ್ಪ? ನೋ ಸರ್. ಇದೊಂದು ಚೆನ್ನಾಗಿ ಹೇಳಿದ್ರೆ ಅಲ್ವಾ? ಈಗ ನಾಳೆಯಿಂದ ಅಪ್ಪ ಅಮ್ಮನ ಜೊತೆ ಯಾರೆಲ್ಲ ಚೆನ್ನಾಗಿ ಬಿಹೇವ್ ಮಾಡ್ತೀರಾ? ಅಪ್ಪ ಅಮ್ಮಂಗೆ ಯಾರೆಲ್ಲ ಹರ್ಟ್ ಮಾಡಲ್ಲ? ಅಪ್ಪ ಅಮ್ಮಂಗೆ ಯಾರೆಲ್ಲ ಕೋಲ್ ತಗೊಂಡು ಹೊಡಿತೀರಾ? ಯಾರಿಲ್ವಾ? ಸದ್ಯ ಬದುಕಿದ್ರು. ಓಕೆ, ಸೊ ಬಿಹೇವಿಯರ್ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದರೆ ನಮಗೆ ಮೇಯ್ನು ನಮ್ಮ ಹತ್ತಿರದವ್ರ ಹತ್ರ ನಮ್ಮ ಬಿಹೇವಿಯರ್ ಚೆನ್ನಾಗಿದ್ದರೆ, ಫ್ರೆಂಡ್ಸ್ ಹತ್ರನೂ ಅಷ್ಟೇ. ನಾವು ತಮಾಷೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ರೆಸ್ಟ್ರಿಕ್ಷನ್ ಇರಬೇಕು. ಬಟ್ ನಮಗೆ ಫ್ರೆಂಡ್ಸ್ ಹತ್ರ ಬಿಹೇವ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತು. ಯಾರು ಏನು ಹೇಳ್ಕೊಡ್ಬೇಕಾಗಲ್ವಾ? ಫ್ರೆಂಡಿಗೆ ಬೇಜಾರಾಗಿದ್ದರೆ ಒಂದು ಸ್ವಲ್ಪ ನಾವು ಹೋಗಿ ಮಾತಾಡಬೇಕು. ಅವನಿಗೆ ಸಿಟ್ಟು ಬಂದಿದ್ರೆ ನಾವು ಸಮಾಧಾನ ಮಾಡಬೇಕು. ಹಂಗೆ ಸೋಷಿಯಲಿನೂ ಬಿಹೇವ್ ಮಾಡೋದು ಕಲಿಬೇಕು. ಹೌ ಟು ಬಿಹೇವ್ ವಿತ್ ಟೀಚರ್ಸ್? ಯಾರು ಹೇಳ್ತೀರಪ್ಪ? ಹೌ ಟು ಬಿಹೇವ್ ವಿತ್ ಟೀಚರ್ಸ್?
ಯಾರು ಹೌ ಟು ಬಿಹೇವ್ ವಿತ್ ಟೀಚರ್ಸ್ ಅಂದ್ರೆ ಮೇಸ್ಟ್ ಇಲ್ಲಿ ಮುಂದ್ಗಡೆ ನಿಂತ್ಕೊಂಡು ಪಾಠ ಮಾಡ್ತಿದ್ರೆ ಹಿಂದ್ಗಡೆ ಮಾತಾಡ್ತಾ ಇರಬೇಕು. ನೋ ಸರ್. ಟೀಚರ್ಸ್ಗೆ ಗೌರವ ಕೊಡ್ಬೇಕು ಸರ್. ಅವ್ರು ಹೇಳ್ಕೊಡ್ತಾರೆ. ನಾಳೆ ಮೇಸ್ಟ್ರು ಕಷ್ಟದ ಕ್ವೆಶನ್ ಪೇಪರ್ ಕೊಟ್ಟಿದ್ರೆ ಅಲ್ಲೆಲ್ಲರೂ ಹೂವಿನ ಮಾರ್ಕೆಟಲ್ಲಿ ಕಾಣಿಸಿದ್ರೆ ಅವ್ರು ಆ ಕಡೆ ಹೋಗ್ತಿದ್ರೆ ನೀವು ಈ ಕಡೆ ಸಂದಿಯಿಂದ ಓಡೋಗ್ಬೇಕು. ಒಂದು ಸ್ವಲ್ಪ ಜಾಸ್ತಿ ಭಯ ಮೇಷ್ಟ್ರು ಕಾಣಿಸಿದ್ರೆ ಹಿಂದ್ಗಡೆಯಿಂದ ಹೋಗಿ ಏನಾದರೂ ಕಿತಾಪತಿ ಮಾಡಿ ಓಡೋಗ್ಬೇಕು ಅಲ್ವಾ? ನೋ ಸರ್. ಇಲ್ವಾ? ಹೆಂಗ್ ಬಿಹೇವ್ ಹೆಂಗ್ ಹುಡುಗ್ರೆ ಯಾರು ಹೇಳೇ ಇಲ್ಲ ಹೆಂಗೆ ಮೇಸ್ ಹತ್ರ ಹೆಂಗ್ ಬಿಹೇವ್ ಮಾಡು. ಹೌ ಟು ಬಿಹೇವ್ ವಿತ್ ಟೀಚರ್ಸ್. ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಸರ್. ಹೆಂಗ್ ಕೊಡೋದು? ಈ ಜೋಗಿಂದ ತೆಗೆದುಕೊಳ್ಬೇಕಾ? ಈ ಜೋಗಿ ಹಾಂ ಸರ್. ರೆಸ್ಪೆಕ್ಟ್ ಕೊಡೋದು ಅಂದ್ರೆ ಏನು? ಓದಿದ್ದೆಲ್ಲ ಹೇಳು. ಗೌರವ. ಗೌರವ. ಟೀಚರ್ಸ್ ಏನಾದ್ರು ಕ್ವಶನ್ಸ್ಗೆ ನಾವು ಸ್ಟ್ಯಾಂಡ್ ಮಾಡಿ ಹೇಳಬೇಕು ಸರ್. ವೆರಿ ಗುಡ್. ಗುಡ್. ಈ ಟೀಚರ್ಸ್ಗೆ ಬಿಹೇವ್ ಮಾಡೋದು ಅಂದರೆ ಎಲ್ಲೇ ಕಾಣಿಸ್ಲಿ ನಮ್ಮ ಮೇಸ್ಟ್ರು, ಎಲ್ಲೇ ಕಾಣಿಸ್ಲಿ ನಮ್ಮ ಮೇಡಮ್, ನಮಸ್ಕಾರ ಸರ್, ನಮಸ್ಕಾರ ಮೇಡಮ್ ಅಂತ ಮಾತಾಡ್ಸೋದು. ಪಕ್ಕದಲ್ಲಿ ನಿಮ್ಮ ಫ್ರೆಂಡು ಯಾರೋ ಬೇರೆ ಸ್ಕೂಲಲ್ಲಿ ಓದ್ತಿರೋ ಫ್ರೆಂಡ್ ಇದ್ದರೆ ಇವ್ರು ನಮ್ಮ ಮ್ಯಾಥ್ಸ್ ಮೇಸ್ಟ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ, ಅವ್ರ ಬಗ್ಗೆ ಒಂದು 4 ಒಳ್ಳೆ ಮಾತಾಡೋದು. ಯಾರ ಟೀಚರ್ಸು ನಿಮ್ಮ ಬಗ್ಗೆ ಕೆಟ್ಟ ಬಯಸ್ತಾರ? ಟೀಚರ್ಸ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಮ್ಮ ಲೈಫಲ್ಲಿ? ಎಷ್ಟೊಂದು ಸರಿ ಟೀಚರ್ಸು ಅವ್ರ ಮನೆ ಕೆಲಸ ಅರ್ಧಂಬರ್ಧ ಬಿಟ್ಟು ಓಡ್ ಬಂದಿರ್ತಾರೆ. ಏನಕ್ಕೆ? ನಿಮಗೆ ಪಾಠ ಮಾಡೋಕ್ಕೆ. ಅವ್ರಿಗೆ ಸಂಬಳ ಸಿಗುತ್ತೆ ಅಂತಲ್ಲ. ಈಗ ಒಂದು ಎಕ್ಸಾಂಪಲ್, ಒಬ್ಬರು ಕ್ಲಾಸ್ ಟೀಚರು ಒಂದು ಕ್ಲಾಸಲ್ಲಿ ಅವ್ರಿಗೆ 20 ಜನ ಇದ್ದರೆ ಅವರು 20 ಜನರು ಎ ಗ್ರೇಡ್ ಬರಬೇಕು ಅನ್ಕೋತಾರೆ, ಇಲ್ಲ ಒಂದು 2 ಬಂದರೆ ಸಾಕು ಅಂತಾರೆ. ಎಲ್ಲಾರ್ಗೂ ಸರ್. ಏನಕ್ಕೆ? ಅವ್ರಿಗೇನಾದ್ರು ಸಿಗುತ್ತೆ ಅದರಿಂದ? ನೋ ಸರ್. ಇವರು ನಾವು ಓದಿಸ್ತಿರೋ ಹುಡುಗರು, ನಾವು ಪಾಠ ಹೇಳ್ಕೊಡ್ತಿರೋ ಹುಡುಗರು, ಇವ್ರು ಚೆನ್ನಾಗಿ ಓದಿದ್ರೆ ನಾಳೆ ಇವ್ರು ಚೆನ್ನಾಗಿದ್ದರೆ ನಮಗೊಂದು ಸಮಾಧಾನ ಅನ್ನೋದು ಅಲ್ವಾ? ಯಾರಿಗೆ ಆಗಲಿ ಟೀಚರ್ಸ್ ಯಾವತ್ತೂ ಕೆಟ್ಟ ಬಯಸಲ್ಲ ಅಲ್ವಾ? ಕೆಟ್ಟದ್ದು ಬಯಸ್ತಾರ? ಟೀಚರ್ಸ್ ಎಷ್ಟೊಂದು ಸರಿ ಅವ್ರ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಲ್ಲ. ಎಷ್ಟೊಂದು ಸರಿ ನನ್ನ ವೈಫು ಲೆಕ್ಚರರೇ. ನನ್ನ ಮಗನಕಿನ ಜಾಸ್ತಿ ಅವಳ ಸ್ಟೂಡೆಂಟ್ಸ್ ಬಗ್ಗೆನೇ ಅವ್ರಿಗೆ ಚಿಂತೆ. ಅಯ್ಯೋ ಇಲ್ಲೊಬ್ಬ ಹುಡುಗ ಇದ್ದ, ಅವನು ಆ ಸಬ್ಜೆಕ್ಟಲ್ಲಿ ವೀಕ್ ಇದ್ದ, ಈ ಸರಿ ಪಾಸ್ ಆಗ್ತಾನೆ ಇಲ್ವಾ, ಒಂಚೂರು ಜಾಸ್ತಿ ಹೇಳ್ಕೊಡ್ಬೇಕು. ಸೊ ಇಷ್ಟೆಲ್ಲ ಹೇಳೋ ಟೀಚರ್ಸ್ಗೆ ನಾವು ಒಂದು ಸ್ವಲ್ಪ ಮರ್ಯಾದೆ ಜಾಸ್ತಿನೇ ಕೊಡಬೇಕು. ಅದು ಒಂದು ದಿವಸ ಅಲ್ಲ, ಲೈಫ್ ಲಾಂಗ್. ತಾನೇ? ಯು ಶುಡ್ ಬಿಹೇವ್ ವೆರಿ ವೆಲ್ ವಿತ್ ಹೂ ಆ್ಯಂಡ್ ವೆರಿ ಗುಡ್. ಓಕೆ, ಹೌ ಟು ಬಿಹೇವ್ ಇನ್ ಪಬ್ಲಿಕ್ ಯಾರು ಹೇಳ್ತೀರಪ್ಪ? ಎಲ್ಲ ಸೋಷಿಯಲ್ ಬಿಹೇವಿಯರ್. ಹೌ ಟು ಬಿಹೇವ್ ಇನ್ ಪಬ್ಲಿಕ್. ನೀವೆಲ್ಲ ಏನೋ ಚಿಕ್ಕವ್ರು, ನಾಳೆ ಇಲ್ಲಿ ಸೈಕಲ್ ಎಷ್ಟು ಜನ ತುಳಿತೀರಾ? ಓ, ಸುಮಾರು ಜನ. ಅದೇ ರೋಡಲ್ಲಿ ನಾವು ಸೈಕಲ್ ತುಳ್ಕೊಂಡು ಹೋಗ್ತಿದ್ರೆ ಮುಂದ್ಗಡೆ ಯಾವ್ದಾರ ಅಜ್ಜ ನಡ್ಕೊಂಡು ಹೋಗ್ತಿದ್ರೆ ಅವ್ನು ನಮ್ಗೇನಾರು ಅಡ್ಡ ಬಂದ್ರೆ ಯೋ ಆ ಕಡೆ ಹೋಗ್ಯಾ ಅಲ್ವಾ? ಅಲ್ವಾ? ಯಾರೋ ಒಬ್ರು ಕಾಣಿಸ್ದೇ ಇರೋ ರೋಡ್ ಕ್ರಾಸ್ ಮಾಡ್ತಿದ್ರೆ ಬೆಲ್ ಹೊಡಿತಲೇ ಇರಬೇಕು. ಸ್ಕೂಲಿಗೆ ಟೈಮ್ ಆಯ್ತು ಅನ್ಬೇಕು. ಹೆಂಗ್ ಬಿಹೇವ್ ಮಾಡ್ಬೇಕು? ಸರ್ ಯಾರಿಗೆ ದಾರಿ ದಾರಿಸ್ಬೇಕು? ಅದೇ ಯಾರಿಗೆ? ರೋಡಲ್ಲ, ಸುಮ್ಮನೆ ಹೋಗ್ತಿರೋರಿಗೆಲ್ಲ ದಾರಿ ದಾರಿಸ್ತೀಯ ಹೆಂಗೆ?
ದೊಡ್ಡವ್ರಿಗೆ ಮಾತ್ರ ಅಂದ್ರೆ ಚಿಕ್ಕವ್ರು ಹೆಂಗಾರ ಹೋಗ್ಬೋದಾ ಏನ ನಾವು ಥಿಯೇಟ್ರಿಗೆ ಟಿಕೆಟ್ ತಗೊಳಕ್ ಹೋಗಿದ್ರೆ ಥಿಯೇಟ್ರಿಗೆ ಸಿನಿಮಾ ನೋಡಕ್ ಹೋಗಿದ್ರೆ ಟಿಕೆಟ್ ತಗೊಳಕ್ ರಶ್ ಇದ್ರೆ ತಳ್ಳಿ 4 ಜನ ತಳ್ಳಿ ನಾವು ಫಸ್ಟ್ ಟಿಕೆಟ್ ತಗೊಳ್ಬೇಕು ಅಲ್ವಾ? ಸೋಷಿಯಲ್ ಬಿಹೇವಿಯರ್ ಅಂದ್ರೆ ಪಬ್ಲಿಕ್ ಅಲ್ಲಿ ನಾವು ಹೆಂಗ್ ಬಿಹೇವ್ ಮಾಡ್ತೀವಿ ಅಂತ. ಹೇಳ ಮತ್ತೆ ಈಗ ಯಾರಿಗಾದ್ರು ಏನಪ್ಪ ಈಗ ಯಾರಿಗಾದ್ರೂ ನಡಿಯಮ್ಮ ನಾಳೆ ನಾವು ಫಿಲಮ್ ಹೋಗೋಣ ಅಂದ್ರೆ ಎಷ್ಟು ಜನ ಚಟಿ ಮನೆ ಹಾಕೊಂಡು ಹೋಗ್ತೀರಾ? ಚೆನ್ನಾಗಿ ರೆಡಿಯಾಗಿ ಹೋಗ್ತೀರಾ ಹೆಂಗದ್ರಂಗೆ ಹೋಗ್ತೀರಾ? 3:30 ಜನ ರೆಡಿಯಾಗಿ ಆ ಮೂಲೆಯಲ್ಲಿರೋ ಪೌಡ್ರ್ ಡಬ್ಬ ತೆಗೆದು ಒಂದಷ್ಟು ಪಡ್ಕೊಂಡು ಬೇರೆ ಲವ್ಲಿ ಹಚ್ಕೊಂಡು ಅಲ್ವಾ? ಏನಕ್ಕೆ ಇವೆಲ್ಲ ಮಾಡ್ತೀವಿ ನಾವು? ಏನಕ್ಕೆ ಇವೆಲ್ಲ ಮಾಡ್ತೀವಿ? ಎಲ್ಲರ ಹೊರಗಡೆ ಹೋದ್ರೆ ಚೆನ್ನಾಗಿ ಯಾಕೆ ರೆಡಿಯಾಗಿ ಹೋಗ್ತೀವಿ ನಾವು? ಚೆನ್ನಾಗಿ ಕಾಣಿಸ್ಬೇಕು, ಯಾರಾದ್ರೂ ಹುಡುಗಿನ ಚೆನ್ನಾಗಿ ಕಾಣಿಸ್ಬೇಕು ಅಂತ ತಾನೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋಗಿ ಏನಪ್ಪ? ಎಲ್ಲ ಹೊರಟೋದ್ರೆ ಮಾಡ್ರಿ ಈಗ 2 ನಿಮಿಷದ ಮುಂಚೆ ಹೌ ಟು ಬಿಹೇವ್ ವಿತ್ ಟೀಚರ್ಸ್ ಅಂದ್ವಿ ನಾವು. ಫೇವ್ರೇಟ್ ಸರ್ ಬರ್ತಿದ್ದಾಗೆ ಸಾರ್ ಬನ್ನಿ ಸರ್, ಅದೇ ಅಲ್ವಾ ಬಿಹೇವಿಯರ್ ಅಲ್ವಾ? ಯಾರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳಿದಂತೂ ಕೇಳಿಲ್ಲ ನಾನು. ಮ್ಯಾಮ್ ಬನ್ನಿ ಮ್ಯಾಮ್ ಎಲ್ಲಿ ಕೂತ್ಕೊಳ್ಳಿ ಮ್ಯಾಮ್ ಅಂದಿದ್ದು ಕೇಳಿಸ್ದೆ. ಸಾರ್ ಅಂದ್ರಿ. ಬಿಹೇವಿಯರ್ ಇಂಪಾರ್ಟೆಂಟ್ ಅಲ್ವಾ? ಈಗ ನಾ ಅದಕ್ಕೆ ಹೇಳ್ತೀನಿ, ಹೊರಗಡೆ ಹೋದ್ರೆ ಚೆನ್ನಾಗಿ ಯಾಕೆ ರೆಡಿಯಾಗಿ ಹೋಗ್ತೀವಿ? ಅದೇ ನಾನು ಹೇಳ್ದಲ್ಲ, ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗಿ ಯಾರಾದ್ರೂ ನಮಗೆ ಕಾಲಿಗೆ ಸಿಕ್ಕಿದ್ರೆ ಆ ಕಡೆ ನೋಡ್ಕೊಂಡು ಹೋಗ್ರಿ ಗೊತ್ತಾಗಲ್ವಾ ಅಂತ ಬೈಬೇಕಲ್ವಾ? ಬಿಹೇವಿಯರ್ ಇಂಪಾರ್ಟೆಂಟು. ಹೊರಗಡೆ ನಾವು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತೀವೋ ಅಷ್ಟು ನಾವು ಬೇರೆಯವ್ರಿಗೆ ಮರ್ಯಾದೆ ಕೊಡ್ತಿದ್ದೀವಿ ಅಂತ ಅರ್ಥ. ಹಂಗೆ ಬೇರೆಯವರು ನಮಗೆ ಮರ್ಯಾದೆ ಕೊಡ್ತಾರೆ ಅಂತ ಅರ್ಥ. ಕರೆಕ್ಟಾ? ಸರ್ ಸೊ ಈಗ ಹೌ ಟು ಬಿಹೇವ್ ಅಟ್ ಹೋಮ್, ಅವಲೇ ಮಾತಾಡಿದ್ರು ಹೌ ಟು ಬಿಹೇವ್ ಅಟ್ ಹೋಮ್ ಅಂತ. ಇನ್ಮೇಲೆ ಫ್ಯೂಚರಲ್ಲಿ ಹೌ ಟು ಬಿಹೇವ್ ಅಟ್ ಹೋಮ್ ಯಾರು ಹೇಳ್ತೀರ? ನಾಟ್ ವಿತ್ ಪೇರೆಂಟ್ಸ್, ಇನ್ ಜನರಲ್. ಈಗ ಇನ್ನೊಂದು ಎಕ್ಸಾಂಪಲ್, ಅದಕ್ಕೆ ನಮ್ಗೆ ಅಪ್ಪ ಅಮ್ಮ ಅವಾಗ ಹೇಳ್ಕೊಡ್ತಾ ಇರ್ತಾರಲ್ವಾ, ಏಯ್ ಹೋದ್ರೆ ಕ್ಲೀನಾಗಿ ಹೋಗು, ಅಲ್ಲಿ ಹೋಗಿ ಹೆಂಗಂದ್ರಂಗೆ ಮಾತಾಡಬೇಡ, ತಾತ ಅಜ್ಜಿ ಜೊತೆ ಸಿಟ್ ಮಾಡ್ಕೋಬೇಡ. ಇಲ್ಲಿ ಅರ್ಧ ಜನ ತಾತ ಅಜ್ಜಿ ಜೊತೆ ಸಿಟ್ ಮಾಡ್ಕೊಂಡೆ ಮಾತಾಡೋದು ಇಲ್ವಾ? ಪಾಪ ಅಜ್ಜಿಗೆ ಆಗ್ತಿರಲ್ಲ, ಕುಂಟ್ಕೊಂಡು ನಡ್ಕೊಂಡು ಬರ್ತಿರ್ತಾರೆ. ಬೇರೆ ನಡೆಯೋದು ಹೋಗ್ಬೇಕು ನಾನು. ಅಜ್ಜಿ ತಾತ ಏನಾರು ಚಾಕ್ಲೇಟ್ ಕೊಟ್ಟು ತಗೊಂಬರ್ಲ ಅಂದ್ರೆ ತದು ಒಂದು ಚಾಕ್ಲೇಟ್ ಇಟ್ಕೊಂಬರಕ್ಕಾಗಲ್ಲ ಜೋಬಲ್ಲಿ ಅನ್ನೋದು. ಯಾರು ಹೇಳ್ತಾರೆ ಈಗ ಹೌ ಟು ಬಿಹೇವ್ ಅಟ್ ಹೋಮ್? ಎಷ್ಟು ಕಲ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಸೋಷಿಯಲ್ ಬಿಹೇವಿಯರಲ್ಲಿ ಮೇನು ನಾವು ಫಸ್ಟು ಮನೆಯಲ್ಲೇ ಹೆಂಗೆ ಬಿಹೇವ್ ಮಾಡ್ತೀವೋ ಹೊರಗಡೆನೂ ಹಾಗೆ ಬಿಹೇವ್ ಮಾಡ್ತೀವಿ ಅಂತ. ನಾವು ಕಮ್ಯುನಿಕೇಷನ್ ಎಲ್ಲಾರ ಕಲಿಬೋದು ಬಿಡಿ. ನಾನು ಕಮ್ಯುನಿಕೇಷನ್ನೇ ಹೇಳ್ಕೊಡಕ್ಕೆ ಬಂದಿದ್ದು, ಬಟ್ ಅದಕ್ಕಿಂತ ಮುಂಚೆ ನಾವು ಹೆಂಗೆ ವರ್ತಿಸ್ಬೇಕು ಅಂತಲೇ ಗೊತ್ತಿಲ್ಲ ನಮಗೆ. ಕಮ್ಯುನಿಕೇಷನ್ ಕಲ್ತು ಏನು ಪ್ರಯೋಜನ? ಸೊ ಯಾರು ಹೇಳ್ತೀರಪ್ಪ ಹೌ ಟು ಬಿಹೇವ್ ಅಟ್ ಹೋಮ್? ಸರ್ ಹೌ ಟು ಬಿಹೇವ್ ಅಟ್ ಹೋಮ್, ಮನೆಯಲ್ಲಿ ಹೇಗೆ ವರ್ತಿಸ್ಬೇಕು ನೋಡೋಣ. ಹೇಳಿ, ನಾನು ಒಂದೆರಡು ಪಾಯಿಂಟ್ ಬರ್ತದೆ. ಸಂಗೀತ ಫಸ್ಟ್ ನಿಂತ್ಕೋಬೇಕು, ಮನೆ ನೀಟಾಗಿ ಇಟ್ಕೊಳ್ಳಿ. ಆ ಥರ ಇಟ್ಕೊಂಡು ಮನೆ ನೀಟಾಗಿ ಇಟ್ಕೋಬೇಕು ಅಂದರೆ ಎಲ್ಲ ಒರೆಸ್ಬೇಕು. ಮನೆ ನೀಟಾಗಿ ಆ ಥರ ಇಟ್ಕೊಂಡು
ಹೇಳು, ತಪ್ಪೇನಿಲ್ಲ. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು. ನೀನು ಗೊತ್ತಿಸ್ದೆ, ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲ ಒಳ್ಳೆ. ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಹೇಳಮ್ಮ, ನೀನ್ ಹೇಳಮ್ಮ. ಪಾಸ್ ಮಾಡಿ ಈಗ ಗೊತ್ತಿರೋರು ಹೇಳಿ. ಸರ್ ಬ್ಯಾಡ್ ವರ್ಡ್ಸ್ ಮಾತಾಡಬಾರ್ದು, ಮತ್ತು ಎಲ್ಲರಿಗೂ ರೆಸ್ಪೆಕ್ಟ್ ಆಗಿ ಮಾತಾಡಿಸ್ಬೇಕು. ಚಿಕ್ಕವರಿಂದ ದೊಡ್ಡವ್ರು ಯಾರಾದರೂ ಬರಲಿ ಚೆನ್ನಾಗಿ ಮಾತಾಡಿಸ್ತಾ ಇರಬೇಕು. ಮತ್ತು ಮನೆಯಲ್ಲಿ ಯಾರಾದರೂ ಹೇಳಿ ಎಲ್ಲ ಮಾಡಬೇಕು ಸರ್. ಎಸ್ ಸರ್. ಎಸ್ ಸರ್. ಶಶಿಕಂಠ ಅನಿಸ್ತಾನೆ. ನೆಕ್ಸ್ಟ್ ಸಿಡ್ಕೋಗಲೇ ಸಚಿನ್ ಸಿಡ್ಕೋ. ಅப்புறம் ನಾನು ನಿಜ ನೋಡಲೇ ಅப்புறம் ನೀನು ಕಾಣಿಸುತ್ತೆ ಅದು ವಿಡಿಯೋ ರೆಕಾರ್ಡ್ ಆಗ್ತೈತೆ ಸುಮಾರು. ಗೌರವ ಕೊಡೋದು ಒಂದು ಪಾರ್ಟ್. ನಮಸ್ಕಾರ. ನಾವೆಲ್ಲ ನಿಮ್ಮ ವಯಸ್ಸಲ್ಲಿದ್ದಾಗ ನಮ್ಮ ಹತ್ರ ಮಾಡಿಸ್ತಾ ಇದ್ರು. ಮನೆಗೆ ಯಾರಾದರೂ ಬಂದರೆ ಎದ್ದು ನಮಸ್ಕಾರ ಅಂಕಲ್, ನಮಸ್ಕಾರ ಆಂಟಿ, ಸಚಿನ್ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ನೀರು ಬೇಕಾ. ಬಹುಶಃ ಈಗಿನ ಕಾಲದ ಮಕ್ಕಳು ಅಷ್ಟೇನು ಕೇಳಲ್ಲ. ಯಾರೋ ಬಂದರು ಹೋದ್ರು ಹೋಗಿ ಯಾರೋ ಎಷ್ಟೋ ಜನಕ್ಕೆ ಯಾರೋ ಬಂದರು ಹೋದ್ರು ಅನ್ನೋದೇ ಗೊತ್ತಿರೋಲ್ಲ. ಮನೆಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ರೆ ಯಾರೋ ಬಂದರು ಯಾರೋ ಹೋದ್ರು ಏನು ಗೊತ್ತೇ ಇರೋಲ್ಲ. ಪಾಪ ಒಬ್ಬ ಒಬ್ಬರೇ ಓಡಾಡ್ತಿರ್ತಾರೆ. ಒಂದ್ಸರಿ ನೀರು ತಗೊಂಡ್ಕೊಡ್ಬೇಕು, ಒಂದ್ಸರಿ ಟೀ ಕೊಡಬೇಕು. ಆ ಬಿಸ್ಕೆಟ್ ಪ್ಯಾಕಲ್ಲೆಲ್ಲ ಬಿದ್ದಿರುತ್ತೆ, ಅದನ್ನ ಎತ್ಕೊಂಡು ಬಿಸ್ಕೆಟ್ ಎಲ್ಲ ಓಪನ್ ಮಾಡಿ ಒಂದು ಪ್ಲೇಟ್ಗೆ ಹಾಕೋದು, ಇವೆಲ್ಲ ಒಬ್ಬ ಮಾಡ್ತಿರ್ತಾರೆ. ನೀವು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಒಂದೆರಡು ಸ್ಟೆಪ್ ಹಾಕಿ ನೋಡ್ಕೊಂಡು ಹಾಂ ಅಲ್ವಾ. ಮನೇಲಿ ಹೆಂಗೆ ಬಿಹೇವ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಫೋನ್ ಈಗ ಹೇಳ್ರಪ್ಪ ಎಲ್ಲರೂ, ಮನೇಲಿ ಹೆಂಗೆ ಬಿಹೇವ್ ಮಾಡ್ತೀರಾ ಇನ್ಮೇಲೆ? ಮಲ್ಕೊಂಡ್ರೆ ಚಾಟ ಕೊಟ್ರೆ ಮಲ್ಕೊಂಡು ಒಳ್ಳೆ ವರ್ತನೆ ತೋರಿಸ್ತೀರಾ ಎಲ್ಲರೂ? ಚೆನ್ನಾಗಿ ಬಿಹೇವ್ ಮಾಡ್ತೀರಾ ಎಲ್ಲರೂ? ಕರೆಕ್ಟಾಗಿ ಒಂದು 50 ನಿಮಿಷ ಎರಡಿನ ಇವತ್ತು ನಾವು ಏನು ಕಲ್ತ್ವಿ? ಯಾರಾದರೂ ಒಬ್ಬರು ನಿಂತ್ಕೊಂಡು ಇಲ್ಲ ಒಂದು 2-3 ಜನ ಒಂದೊಂದು ಪಾಯಿಂಟ್ ಹೇಳಿ ಸರ್, 2 ಪಾಯಿಂಟ್ ಮುಗೀತು. ನಾನು ಜಾಸ್ತಿ ಮಾತಾಡೋದು. ಒಬ್ಬ ನಿಮಗೂ ಬೋರ್ ಆಗ್ತಿದಲ್ವಾ? ಬೋರ್ ಹೊಡ್ಸೋಣ. ನೀವು ಇಲ್ಲಿ ಒಂದೇ ತಲೆಯಲ್ಲಿ ಆಡ್ಸಿದ್ದು ಬೋರ್ ಆಯ್ತಾನಮ್ಮ. ಎದುರ್ಕೋಬೇಡ, ಹೇಳು ಬೋರ್ ಆಗೋದು ಸಹಜನೇ. ಲೈಟಾಗಿ ಬೋರ್ ಆಯ್ತಾ ಇಲ್ವಾ? ಆಯ್ತು ಹೇಳಿ ಯಾರು ಇವತ್ತು ಏನಾಯ್ತು? 2 ಪಾಯಿಂಟ್ಸ್. ಸರ್ ನಾವು ಇವತ್ತು ಫ್ರೆಂಡ್ಸ್ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ಮತ್ತು ಟೀಚರ್ಸ್ ಜೊತೆ, ಪೇರೆಂಟ್ಸ್ ಜೊತೆ ಮನೇಲಿ ಹೆಂಗೆ ಬಿಹೇವ್ ಮಾಡಬೇಕು, ಮತ್ತು ಹೋಮಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಇವತ್ತು ತಿಳ್ಕೊಂಡ್ವಿ ಸರ್. ನೆಕ್ಸ್ಟ್ ಯಾರು ಹೇಳ್ತಾರೆ? ಕಾರ್ತಿಕ್ ಮನೆಯಲ್ಲಿ ಪಬ್ಲಿಕಲ್ಲಿ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ತಿಳ್ಕೊಬೇಕು. ಮತ್ತು ಮನೆಯಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು. ನೀನೇ ಕಾಣಿಸ್ತಾ ಇದೆಯಾ? ಅವಾಗ ಶಶಾಂಕನ, ಇವಾಗ ನೀನು. ಸರ್ ಮನೆಯಲ್ಲಿ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು, ಮತ್ತು ಪಬ್ಲಿಕಲ್ಲಿ ರೆಸ್ಪೆಕ್ಟ್ ಹೆಂಗೆ ಕೊಡೋದು ಅಂತ ಹೇಳ್ಕೊಡಿದ್ವಿ. ಸಚಿನ್ ತಲೆ ಬಗ್ಸೋಲೆ, ನೀನೇ ಅರ್ಧ ಕಾಣಿಸ್ತಾ ಇದೆ. ನನ್ನ ಫ್ರೆಂಡ್ಸ್ ಜೊತೆ ರೆಸ್ಪೆಕ್ಟ್ ಮಾಡೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಫ್ರೆಂಡ್ ಅಂದ್ಕೊಂಡು ನಾನು ನಿಜ ನಮ್ಮ ಅಂಬ್ರಾಣಿ ಹೊಡಿತೀನಿ. ಓಕೆ, ನಿಮ್ಮ ಮೇಷ್ಟ್ರು ಹೇಳಿದ್ರು ಇಂಗ್ಲೀಷಲ್ಲಿ ಮಾತಾಡಿ, ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡೋದು ಹೇಳ್ಕೊಡಿ ಅಂತ. ಸೊ ಹೌ ಟು ಕಮ್ಯುನಿಕೇಟ್ ವಿತ್ ಇಂಗ್ಲೀಷ್ ಇನ್ ಇಂಗ್ಲೀಷ್ ಒಂದು 10 ನಿಮಿಷ ಕಲಿಯೋಣ. ಹೌ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್. ಸೊ
ಇದಾದ್ಮೇಲೆ ನಾನು ಬರೀ ಇಂಗ್ಲೀಷಲ್ಲಿ ಮಾತಾಡಲ್ಲ, ಪರವಾಗಿಲ್ವಾ? ಎಸ್ ಸರ್. You guys will understand? ಎಸ್ ಸರ್. Okay, very good. So, how do we communicate in English? What is the best way to communicate in English? Let's learn today. 3 simple steps. 1.5 ನೋಡು ಎಷ್ಟೈತೆ. To communicate in English, ಸುಮ್ನೆರಾ? you should know ಸುಮ್ಮನೆ ಇರಲೇ. vocabulary ಅಂತಾರೆ. I think you guys know vocabulary. Your vocabulary should be good. What is vocabulary? ವರ್ಡ್ ಮೀನಿಂಗ್ಸ್. Yes. You should know where to use which word to make the communication better. Alva. How are you doing today? Is good. Then, how are you? How are you is general. Right? ಎಸ್ ಸರ್. How are you doing today is little explaining. And if you are asking any elder person, dear sir, madam, how are you doing today? Hope you are well. Hope you are fine. This is how you communicate in English, right? Okay, to communicate in English, as I said, you should know your vocabulary well. How many people watch English, or how many people read English newspapers or watch English movies? Do you guys watch English movies? Do you guys read English newspapers? No. Huh? You read? Start, whenever you get free time, start watching any English documentary, especially not movies. How many people know Discovery Channel? Animal Planet, Discovery Channel. Try to watch and listen to the person. Aurna narrator antare. ಎಸ್ ಸರ್. They'll be narrating in English, right? Listen to those people and listen to the narrator and try and catch 10 words each day. Okay? Or whenever you watch Discovery Channel, 10 new words. Question you keliralla words. You heard new word today. Somebody said extraordinary. Somebody said fantastic. Or any word which you have not heard before. Try to write that word. Ellar hatranu mobile irutte. You guys have mobile, right? ಎಸ್ ಸರ್. Put that word in Google. Google will tell you what is the exact meaning of it. ಏನು? Right? ಏನು? If you want in Kannada, it will tell you in Kannada also. But mobile is very fast. Just go and type in Google that word you heard and tell Google, I want Kannada meaning for it. If you want to understand better, you know. Then I think it's not that easy, but martha practice agutte. And remember that person who was narrating. Where did he use that word? See, I learned English like that. ನಾನು ನಿಮ್ಮ ಥರ ಈ ಥರ ಟೌನಲ್ಲಿ ನಾನು ಅರಸೀಕೆರೆ ಅಂತ ಅಲ್ಲಿ ಓದಿದ್ದು. ಸೊ ಮೋಸ್ಟ್ ಆಫ್ ದೆಮ್ ಸ್ಪೀಕ್ ಇನ್ ಕನ್ನಡ ಓನ್ಲಿ ದೇರ್. ಬಟ್ ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಐ ರಿಯಲೈಸ್ಡ್ ಇಂಗ್ಲೀಷ್ ಇಸ್ ನೀಡೆಡ್ ಬಾಸ್ ಇಲ್ಲಿ ಅಲ್ವಾ. ಇಂಗ್ಲೀಷ್ ಇಸ್ very, very badly needed to communicate with people. Right? English is very important. So I started reading newspapers. I started marking words, which word is difficult. Then avagella mobile asirilla. And then I looked for that word in dictionary. Avagella dictionaries for nim sargo namgela gotirutte. So I referred those dictionaries and I understood, this word is used in this sentence because of this. ಈ ಪದನ ಈ ಸೆಂಟೆನ್ಸ್ ಅಲ್ಲಿ ಇದಕ್ಕಾಗಿ ಬಳಸಿದ್ದಾರೆ, ಇದನ್ನ ಬಳಸಿದ್ರೆ this is the meaning. That's how I learned English. Today I can challenge anybody to speak in English. Any country people, I will understand 90%. 1+ ಇದು ಫೋನು. So try and read. Read ಇವಾಗೆಲ್ಲ ಕಷ್ಟ.
Try and listen to these Discovery channels. It's very interesting also. ಪ್ರಾಣಿಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅಲ್ವಾ? ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ದೇರ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ವೆರಿ ಗುಡ್. ಫಸ್ಟ್ ಏನೂ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಪ್ರಾಬ್ಲಿ ಯು ಮೇ ಅಂಡರ್ಸ್ಟ್ಯಾಂಡ್ 5 words. But when you start learning, there will be one day you will understand entire thing what they are saying. ಈ ಕಾರ್ಟೂನು ಗೇಮ್ಸು ಅದೆಲ್ಲ ಮಾಡೋ ಬದಲು ಟ್ರೈ ಆ್ಯಂಡ್ ಲಿಸನ್ ಟು ಇಟ್. ಗೋ ಟು ಗೂಗಲ್, ಟ್ರೈ ಆ್ಯಂಡ್ ರೀಡ್ ಎನಿ ಇಂಟ್ರೆಸ್ಟಿಂಗ್ ಸ್ಟೋರಿ. ದಟ್ಸ್ ಹೌ ಯು ಇಂಪ್ರೂವ್ ಇಂಗ್ಲೀಷ್ ಕಮ್ಯುನಿಕೇಷನ್. ಓಕೆ, ಎಸ್ ಸರ್ ಮಾಡ್ತೀರಾ? ಎಸ್ ಸರ್ ಥ್ಯಾಂಕ್ ಯು.